ನೋಡಿದ್ರೆ ನೋಡಿ ನಿಮ್ಮ ರಾಶಿಗೆ ವಿಶೇಷವಾಗಿ ನೀವು ದುಡ್ಡು ಕಾಸು ವ್ಯವಹಾರದಲ್ಲಿ ತುಂಬ ಚುರುಕಾಗಿರ್ತೀರಾ. ಇವತ್ತಿಂದ ಏನೋ ಒಂದು ದುಡ್ಡು ಕಾಸು ವ್ಯವಹಾರದಲ್ಲಿ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಆ್ಯಕ್ಟಿವಿಟೀಸ್ನ ಬೆಳೆಸ್ಕೊತಾ ಇರ್ತೀರಾ. ಆ ಒಂದು ದುಡ್ಡು ಕಾಸನ್ನ ಹೆಂಗೆ ಬಳಸಬೇಕು, ಯಾವುದಕ್ಕೋಸ್ಕರ ಬಳಸಬೇಕು, ಯಾವ ರೀತಿ ಉಪಯೋಗಿಸ್ಬೇಕು ಅನ್ನುವಂತಹದ್ದು ನಿಮ್ಮ ರಾಶಿಯವರಿಗೆ ಅಂದರೆ ಮಕರ ರಾಶಿಯವರಿಗೆ ತುಂಬ ಸೂಕ್ಷ್ಮವಾದಂತಹ ಬುದ್ಧಿ ಜ್ಞಾನ ಇದೆ. ಆ ಒಂದು ದುಡ್ಡು ಕಾಸನ್ನು ಯಾವ ರೀತಿ ಪ್ರಯೋಗ ಮಾಡಬೇಕು, ಯಾವ ರೀತಿ ಪರಾಕ್ರಮ ಮಾಡಬೇಕು ಅನ್ನುವಂತಹದ್ದಿರುತ್ತೆ. ಮತ್ತು ನಿಮ್ಮ ಬಾತ್ರೂಮ್ಗಳಲ್ಲಿ ನೀವು ನಿಮ್ಮ ದುಡ್ಡು ಕಾಸು ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಕೇಳುವಂತಹದ್ದಿದೆ. ಸ್ವಲ್ಪ ಅಮೌಂಟ್ ಕೊಡಪ್ಪ ಮತ್ತೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಅವ್ರದ್ದೇ ಆದಂಥ ಕೆಲಸಗಳಿಗೆ, ಅವ್ರದ್ದೇ ಆದಂಥ ಪ್ರಾಜೆಕ್ಟ್ಗಳಿಗೆ ನಿಮ್ಮ ಹತ್ರ ದುಡ್ಡಿಗೆ ಕೈ ಹಾಕುವಂತಹದ್ದಿದೆ. ಆದರೆ ಈ ಸಮಯದಲ್ಲಿ ಇವತ್ತಿನ ದಿನ ಏನಾದರೂ ಆ ವಿಚಾರದಲ್ಲಿ ನೀವು ಕೊಟ್ಟರೆ ಅದು ಬರೋದಿಲ್ಲ. ಯಾಕಂತಂದರೆ ಅವ್ರಿಗೆ ಅದು ಮತ್ತೆ ರಿಟರ್ನ್ ಪಡೆಯೋಕ್ಕೆ ಆಗದಿರ ಇರುವಂತಹ ದಿನ ಆಗಿದೆ. ಅದಕ್ಕೆ ಅಣ್ಣ ತಮ್ಮಂದಿರಲ್ಲಿ ಇವತ್ತಿನ ದಿನ ದುಡ್ಡು ಕಾಸು ವ್ಯವಹಾರ ಇವತ್ತು ಮಾಡಬೇಡಿ, ನಾಳೆಯಿಂದ ಬೇಕಾದರೆ ಮಾಡಿ. ಹಾಗೆ ಇವತ್ತಿನ ದಿನ ಅಷ್ಟೊಂದು ಸಫಲತೆಯ ಫಲ ಇಲ್ಲ. ಅದಕ್ಕೆ ಅವ್ರು ಕೇಳಿದ್ರು ಅಂದರೆ ಪೋಸ್ಟ್ಪೋನ್ ಮಾಡಬೇಕು. ಇವತ್ತಿನ ದಿನದ ಪರಿಸ್ಥಿತಿ, ಗ್ರಹಗಳ ಸ್ಥಿತಿ ಅಷ್ಟು ಮಟ್ಟಿಗೆ ನಿಮಗೆ ಫಲ ಕೊಡೋ ಥರ ಇಲ್ಲ. ನೀವು ಕೊಟ್ಟಂಥ ದುಡ್ಡು ಅವ್ರಿಗೂ ಅನುಕೂಲ ಆಗಲ್ಲ. ನಿಮ್ಮ ಭಾತೃಕಾರಕರಿಗೆ, ಅಕ್ಕ ತಂಗಿ ಆಗಿರ್ಬೋದು, ಅಣ್ಣ ತಮ್ಮಂದರಾಗಿರ್ಬೋದು, ಅವ್ರಿಗೂ ಸಹ ಫಲ ಕೊಡದೇ ಇರುವಂತಹ ಸ್ಥಿತಿ. ಅದಕ್ಕೋಸ್ಕರ ನಿಧಾನ ಮಾಡಿ. ನಿಧಾನ ಅಂತಂದರೆ ನಾಳೆ ನಾಳಿದ್ದು ಕೊಡಿ, ಅದು ಫಲ ಆಗತ್ತೆ, ಪ್ರತಿಫಲಿಸುತ್ತೆ. ಅವರು ಕೇಳುವಂತಹದ್ದು ಈ ದಿನ ಬರುತ್ತೆ. ಹಾಗಾಗಿ ಈ ವೈಪರೀತ್ಯನ ನೀವು ಪ್ರಾಯೋಗಿಕವಾಗಿ ಗಮನಿಸಿ ಚೇಂಜ್ ಮಾಡ್ಕೊಳ್ಳೋದು ಉತ್ತಮಪ್ರದ. ಇವತ್ತಿನ ದಿಕ್ಕು ಉತ್ತರ ದಿಶೆ ತುಂಬ ಸುಫಲ ಕೊಡುತ್ತೆ. ಅದೃಷ್ಟ ಸಂಖ್ಯೆಗಳು 1, 3 ತುಂಬ ಶ್ರೇಷ್ಠವಾಗಿದೆ. ಯಾವುದೇ ರೀತಿ ವ್ಯತ್ಯಯಗಳಿಲ್ಲ. ಕಂದು ಬಣ್ಣದ ವಸ್ತ್ರನ ಇವತ್ತು ಧರಿಸಿ ಸುಫಲ ಪಡಿತೀರಾ. ಇನ್ನು ಕುಂಭರಾಶಿಯವರಿಗೆ ನೋಡೋಣ. ನೋಡಿ, ಈ ಕುಂಭರಾಶಿಯವರಿಗೆ ವಿಶೇಷವಾಗಿ ವೈಯಕ್ತಿಕವಾದ ದೃಢವಾದಂತಹ ನಿರ್ಧಾರಗಳು, ಸ್ಥಿರವಾದಂತಹ ನಿರ್ಧಾರಗಳು, ಕಠಿಣವಾದಂತಹ ನಿರ್ಧಾರಗಳು, ಶ್ರೇಷ್ಠವಾದಂತಹ ನಿರ್ಧಾರಗಳು ಆಲ್ರೆಡಿ ಮಾಡಿಬಿಟ್ಟಿದ್ದೀರಾ. ಈ ವರ್ಷ ಪ್ರಾರಂಭ ಆದಾಗಿಂದ ಅಂದ್ಕೊತಾ ಇದ್ದೀರಾ. ನಿನ್ನೆ ಮೊನ್ನೆ ಎಲ್ಲ ಕೂಡ ಇದೇ ಮನಸ್ಥಿತಿ ನಿಮಗಿತ್ತು. ಇವು ನೆರವೇರಬೇಕು ಅಂತಂದರೆ ನೋಡಿ, ನಿಮ್ಮ ದೃಢ ನಿರ್ಧಾರಗಳು ಏನಕ್ಕಪ್ಪ ಅಂತಂದರೆ ಒಂದು ಅಷ್ಟು ಸಂಪಾದನೆ ಮಾಡಬೇಕು, ಏನೋ ಒಂದು ನೀವು ಖರ್ಚು ಮಾಡಿದ್ರೆ ದುಡ್ಡು ಬರಬೇಕು, ಆ ಒಂದು ಪ್ರತಿಫಲದಿಂದ ಹಣ ಪಡೆಯಬೇಕು ಅನ್ನುವಂತಹದ್ದಾಗಿರುತ್ತೆ. ಹಾಗಾಗಿ ಎಲ್ಲೆಲ್ಲೋ ಹಾಕಕ್ಕೆ ಹೋಗುವಂತಹದ್ದಿದೆ, ನಿಮ್ಗೆ ಗೊತ್ತಿದ್ದು ಗೊತ್ತಿಲ್ಲ. ಅದಕ್ಕೆ ಅನುಭವಸ್ಥರನ್ನು ಸ್ವಲ್ಪ ಕೇಳಿ ಆ ಒಂದು ಧನ ವಿನಿಯೋಗ ಮಾಡುವಂತಹ ಪ್ರಯತ್ನ ಮಾಡಿ ಇವತ್ತು. ಯಾಕಂದರೆ ಈ ಥರ ಆಪರ್ಚುನಿಟಿಗಳೇ ಇವತ್ತು ಬರುವಂತಹದ್ದಿದೆ. ಗೋಚಾರದಲ್ಲಿ ಇರ್ತಕ್ಕಂಥ ಗ್ರಹಗಳ ಒಂದು ಸ್ಥಿತಿನ ನೋಡುವಂತಹದ್ದು ಇವತ್ತು ಈ ಪರಿಸ್ಥಿತಿಗಳೇ. ಅದಕ್ಕೆ ಯಾರನ್ನಾದರೂ ಆಗಲಿ ನೀವು ಆ ಒಂದು ಅನುಭವಸ್ಥರನ್ನು ಕೇಳಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನು, ಯಾಕಂದರೆ ಶೇರ್ ಮಾರ್ಕೆಟಲ್ಲಿ ಹಾಕಿದ್ರೆ ದುಡ್ಡು ಬೆಳೆಯುತ್ತಾ, ಇಲ್ಲಾಂದರೆ ಚಿಟ್ ಫಂಡ್ಸಲ್ಲಿ ಹಾಕಿದ್ರೆ ಬೆಳೆಯುತ್ತಾ, ಏನು ಅಂತ ತಿಳ್ಕೊಬೇಕಿಲ್ಲ, ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಏನು ಅನ್ನುವಂತಹ ಒಂದು ಮಾರ್ಕೆಟಿಂಗ್ ಸ್ಕಿಲ್ಸನ್ನು ಅನುಭವಸ್ಥರ ಹತ್ರ ಕೇಳೋದ್ರಿಂದ ನಿಮಗೆ ತಪ್ಪೇನಿಲ್ಲ. ಅದಕ್ಕೋಸ್ಕರ ಅವನ್ನ ಅನುಭವಗಳನ್ನು ತಿಳ್ಕೊಂಡು ಮಾಡೋದು ಉತ್ತಮಪ್ರದ ಆಗಿರುತ್ತೆ. ಇವತ್ತು ನಿಮಗೆ ಪೂರ್ವ ದಿಕ್ಕು ಶ್ರೇಷ್ಠ ಪದ. ಅದೃಷ್ಟ ಸಂಖ್ಯೆ 2. ಇವತ್ತು ನೇರಳೆ ಬಣ್ಣದ ವರ್ಣದ ವಸ್ತ್ರಗಳು ಸುಫಲ ಕೊಡುತ್ತೆ. ಇನ್ನು ಮೀನ ರಾಶಿಯವರಿಗೆ ನೋಡೋಣ. ನೋಡಿ, ಮೀನ ರಾಶಿಯವರಿಗೆ ತುಂಬ ಸ್ಥಿರವಾದಂತಹ ಧೈರ್ಯ ಇದೆ, ಮೊಂಡು ಧೈರ್ಯ ಇದೆ. ಎಷ್ಟೋ ರಿವರ್ಸಲ್ ಆಗ್ತಾ ಇದೆ. ನಿಧಾನ ಆಗಿರ್ತಕ್ಕಂತಹವು, ಲೇಟ್ ಆಗಿರ್ತಕ್ಕಂತಹವು ಕೆಲಸಗಳಿದ್ದಾವೆ. ಆದರೂ ಕೂಡ ಅವನ್ನು ಇವತ್ತಿಂದ ಒಂಚೂರು ಚುರುಕು ಬುದ್ಧಿ ಬಂದಿದೆ. ಏನೇನೋ ಜ್ಞಾನೋದಯಗಳಾಗ್ತಾ ಇದೆ. ಅಂದರೆ ಏನೇನೋ ವಿಚಾರಗಳು ಬರ್ತಾ ಇದೆ. ಇಷ್ಟು ದಿನ ಕಳ್ಕೊಂಡಿದ್ದೆಲ್ಲ ಕೂಡ ಇವತ್ತಿಂದ ಫಲ ಪಡೆಯುವಂತಹ ಸ್ಥಿತಿ ಇದೆ. ಅದಕ್ಕೆ ಶುಭ ಫಲಗಳು, ಶ್ರೇಷ್ಠ ಫಲಗಳು ಇವೆಲ್ಲ ಕೂಡ ಅನುಕೂಲಿಸುವಂತಹ ದಿನಗಳು. ಹಾಗೆ ಇವತ್ತಿಂದ ನೀವು ಏನೆಲ್ಲ ಮಾಡ್ತೀರಾ ಅವೆಲ್ಲವೂ ಕೂಡ ಶ್ರೇಷ್ಠವಾಗಿರುತ್ತೆ. ಹಾಗೆ ನಿಮ್ಮ ಮನೋಸ್ಥಿತಿಗೆ ಬರುವಂತಹ ಸ್ಥಿರತ್ವ, ದೃಢತ್ವ ಅದು ನಿಜವಾಗ್ಲೂ ಕೂಡ ಪರಾಕ್ರಮದಲ್ಲಿ ಜಯಿಸುವಂತಹದ್ದಾಗಿರುತ್ತೆ. ಯಾಕಪ್ಪ ಅಂತಂದರೆ ನಿಮ್ಮ ರಾಶಾಧಿಪತಿ ಗುರು ನಿಮಗೆ ವೃಷಭ ರಾಶಿಯಲ್ಲಿದ್ದಾನೆ, 3ನೇ ಸ್ಥಾನದಲ್ಲಿದ್ದಾನೆ. ತೃತೀಯ ಸ್ಥಾನದಲ್ಲಿ ಇರ್ತಕ್ಕಂತಹ ಬಲ ನಿಮ್ಮ ರಾಶಾಧಿಪತಿ, ನಿಮ್ಮ ರಾಶಿಗೆ ಚಂದ್ರ ಪ್ರವೇಶ ಆಗಿದ್ದಾನೆ. ಹಾಗಾಗಿ ವಿಶೇಷವಾಗಿ ಪೂರ್ವಭದ್ರ ನಕ್ಷತ್ರದಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ಈ ರಾಶಿಯಲ್ಲಿರ್ತಕ್ಕಂಥ ಪೂರ್ವಭದ್ರ ನಕ್ಷತ್ರದವರಿಗೆ ತುಂಬಾ ಬಲ ಕೊಡುತ್ತೆ. ವಿಶೇಷವಾಗಿ ಮೀನ ರಾಶಿಯಲ್ಲಿ ಸ್ಪೆಷಲ್ ಆಗಿ ನಾವು ನೋಡಿದ್ರೆ ವಿಶೇಷವಾಗಿ ಪೂರ್ವಭದ್ರ ನಕ್ಷತ್ರದವರಿಗೆ ತುಂಬ ಬಲಿಷ್ಠವಾದಂತಹ ಒಂದು ಶಕ್ತಿ ಅಂತೇಳಿ ಹೇಳ್ಬೋದು. ಯಾಕೆಂತಂದರೆ ಚಂದ್ರನ ಬಲ ಪರಿಪೂರ್ಣವಾಗಿ ಪೂರ್ವಭದ್ರ ನಕ್ಷತ್ರದ ಬಲ ನಿಮಗೆ ಬರುವಂತಹದ್ದು ಅದು ಗುರುವಿನ ಬಲ ಆಗಿದೆ. ಹಾಗಾಗಿ ತುಂಬ ಧೈರ್ಯ ಬರುತ್ತೆ.
ವಿಶೇಷವಾದಂತಹ ಕೆಲವೊಂದು ಅಧಿಕಾರ ಸ್ಥಾನದಲ್ಲಿ ನೀವು ಮುನ್ನಡೆಯಬೇಕು ಅನ್ನುವಂತಹ ದೃಢತ್ವವಾದಂಥ ನಿರ್ಣಯಗಳು ಕೂಡ ಇವತ್ತು ಮಾಡಿಬಿಡ್ತೀರಾ. ಆ ರೀತಿಯ ಒಂದು ಯೋಗ ಫಲ ನಿಮ್ಮದಾಗಿದೆ, ಶ್ರೇಷ್ಠವಾಗಿದೆ. ಹಾಗಾಗಿ ಉತ್ತಮವಾದಂಥ ಅನುಕೂಲಗಳಿದೆ. ಇವತ್ತಿನ ನಿಮ್ಮ ದಿಕ್ಕು ಆಗ್ನೇಯ ದಿಶೆ. ಹಾಗೆ ಆಗ್ನೇಯ ದಿಶೆಗೆ ಪ್ರವೇಶ ಮಾಡಿದ್ರೆ ಆ ಒಂದು ದಿಶೆಯಲ್ಲಿ ಆಗುವಂತಹ ಅನುಕೂಲಗಳು, ಫಲಗಳು, ಪ್ರತಿಫಲಗಳು ಅಲ್ಲಿ ನಿಮಗೆ ತುಂಬ ಹೆಚ್ಚಿನ ಸ್ಥಿತಿಯಲ್ಲಿ ಯೋಗ ಫಲಗಳನ್ನು ಪಡೆಯುವಂತಹದ್ದು ನಿಮ್ಮದಾಗಿದೆ, ಶ್ರೇಷ್ಠವಾಗಿದೆ. ಈ ಒಂದು ದಿಶೆಯಲ್ಲಿ ಬರುವಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮಗೆ ಶುಭಾನೇ ಕೊಡುತ್ತೆ. ನೋಡಿ, ಆಗ್ನೇಯ ದಿಶೆ ಅಂತಂದರೆ ಏನು? ಚಂದ್ರ. ಆಗ್ನೇಯ ದಿಕ್ಕಿಗೆ ಅಧಿಪತಿ ಗ್ರಹನೇ ಚಂದ್ರ. ಹಾಗೆ ಈಗ ನಿಮ್ಮ ರಾಶಿಗೆ ಬಂದಿರತಕ್ಕಂಥದ್ದು ಚಂದ್ರ. ನೋಡಿ, ಗೋಚಾರದಲ್ಲಿ ಚಂದ್ರ, ನೀವು ಹೋಗುವ ದಿಕ್ಕು ಕೂಡ ಚಂದ್ರನ ದಿಕ್ಕು. ನೋಡಿ ಯಾವ ರೀತಿ ಜ್ಯೋತಿಷ್ಯದಲ್ಲಿ ಒಂದಕ್ಕೊಂದು ಕನೆಕ್ಟಿವಿಟಿ ಇರುತ್ತೆ, ಒಂದಕ್ಕೊಂದು ಲಿಂಕ್ ಇರುತ್ತೆ. ಇವನ್ನೆಲ್ಲವೂ ಕೂಡ ಗಮನಿಸಿದಾಗ ನಿಮ್ಮ ಒಂದು ಭವಿಷ್ಯತ್ತು, ನಿಮ್ಮ ಜೀವನ ನಿಮ್ಮ ಕೈಯಲ್ಲೇ ಇರುತ್ತೆ, ನಮ್ಮ ಕೈಯಲ್ಲಿ ಕೂಡ ಇರಲ್ಲ. ನಾವು ವಿಷಯಗಳೇನೋ ಒಂದು ಅಷ್ಟೋ ಇಷ್ಟೋ ಗೊತ್ತಿದೆ ಅಂತ ಮಾತಾಡ್ಬೋದಷ್ಟೇ. ಆದರೆ ನೀವು ಪರಿಪೂರ್ಣವಾದಂತಹ ಮಾಹಿತಿಯನ್ನು ಗ್ರಹಿಸಿದರೆ ಶ್ರೇಷ್ಠವಾದಂತಹ ದಾರಿ, ಶ್ರೇಷ್ಠವಾದಂತಹ ಜೀವನ ನಿಮ್ಮದಾಗಿರುತ್ತೆ. ಹಾಗೆ ಈ ಒಂದು ವಿಷಯ ಎಲ್ಲ ರಾಶಿಗಳು ಕೂಡ ಅನ್ವಯಿಸುತ್ತೆ. ಜ್ಯೋತಿಷ್ಯನ ಅರ್ಥ ಮಾಡ್ಕೋಬೇಕು, ಅರಿತುಕೋಬೇಕು ಪರಿಪೂರ್ಣವಾಗಿ. ಆವಾಗಲೇ ಅದು ನಮಗೆ ಪ್ರತಿಫಲಿಸುವುದು, ಶ್ರೇಷ್ಠವಾಗಿ ಅನುಕೂಲ ಆಗುತ್ತೆ. ಈ ಒಂದು ದಿಕ್ಕಿನ ಫಲ ನಿಮಗೆ ಸಿಗುತ್ತೆ. ಇನ್ನು ಅದೃಷ್ಟ ಸಂಖ್ಯೆಗಳು 1, 4 ಈ ಸಂಖ್ಯೆಗಳು ಶುಭದಾಯಕವಾಗಿದೆ. ಇವತ್ತಿನ ದಿನ ಹಸಿರು ಬಣ್ಣದ ವಸ್ತ್ರವನ್ನು ಧರಿಸಿದರೆ ಶ್ರೇಷ್ಠವಾಗಿರುತ್ತೆ. ನಿಮ್ಮ ಜೀವನ ಕೂಡ ಹಸಿರುಮಯವಾಗಿರುತ್ತೆ. ಹಾಗೆ ಶುಭ ಫಲವಾಗಿ ಇದೆ ಮೀನರಾಶಿಯವರಿಗೆ. ಹಾಗೆ ದ್ವಾದಶ ರಾಶಿಗಳಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ನಿಮಗೆ ಇವತ್ತಿನ ದಿನ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಒಂದು ಭಗವಂತ ನಿಮಗೆ ಎಲ್ಲ ಯೋಗ ಭಾಗ್ಯಗಳಲ್ಲೂ ಕೂಡ ಅನುಗ್ರಹಿಸಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.